ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ನಲಪಾಡ್ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ನಲಪಾಡ್ ಖಾತೆಗೆ ವರ್ಗಾವಣೆ ಆಗಿದ್ದ ಆ 10 ಲಕ್ಷ ರೂಪಾಯಿಗಳೇ ಈ ದಾಳಿಗೆ ಪ್ರಮುಖ ಕಾರಣ ಎನ್ನಲಾಗಿದೆ. 2020ರಲ್ಲಿ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದ ತನಿಖೆಗೆ ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸಿತ್ತು. ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಯಶೋಧಾದೇವಿ ಎಂಬಾತರು ನೀಡಿದ ದೂರಿನಲ್ಲಿ ಶ್ರೀಕಿ ರಾಬಿನ್ ಖಂಡೇಲ್ವಾಲಾ ಹಾಗೂ ಅಜಿತ್ ಖಂಡೇಲ್ವಾಲಾ ಹೆಸರನ್ನ ಅಲ್ಲಿ ಉಲ್ಲೇಖಿಸಲಾಗಿತ್ತು. ಬಿಟ್ಕಾಯಿನ್ನಲ್ಲಿ 28 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 45 ಲಕ್ಷ ರೂಪಾಯಿ ಲಾಭ ಬರೋದಾಗಿ ಆರೋಪಿಗಳು ಯಶೋಧಾ ದೇವಿಯನ್ನ ನಂಬಿಸಿದ್ರು. ಇದನ್ನ ನಂಬಿ ಯಶೋಧಾ ಅವರು 28 ಲಕ್ಷ ರೂಪಾಯಿಗಳನ್ನ ಅಜಿತ್ ಖಾತೆಗೆ ವರ್ಗಾಯಿಸಿದ್ರು. ಆದರೆ ನಂತರ ಹಣ ಅಥವಾ ಲಾಭ ನೀಡದೆ ಆರೋಪಿಗಳ ಗ್ಯಾಂಗ್ ವಂಚಿಸಿತ್ತು. ಈ ಪ್ರಕರಣದ ತನಿಖೆ ನಡೆಸಿದ ಎಸ್ಐಟಿಗೆ ಮೊಹಮ್ಮದ್ ನಲಪಾಡ್ ಹೆಸರು ಬೆಳಕಿಗೆ ಬಂದಿತ್ತು. ಈ ಗ್ಯಾಂಗ್ ವ್ಯವಸ್ಥಿತವಾಗಿ ಬಿಟ್ಕಾಯಿನ್ ಹ್ಯಾಕಿಂಗ್ನಲ್ಲಿ ತೊಡಗಿತ್ತು. ಶ್ರೀಕೃಷ್ಣ ಮೊಹಮ್ಮದ್ ನಲಪಾಡ್ ಅವರ ಸಹೋದರ ಓಮರ್ ನಲಪಾಡ್ ಅವರ ಸಹಪಾಠಿ ಆಗಿದ್ದ. ಈ ಸ್ನೇಹದ ಮೂಲಕ ಶ್ರೀಕೃಷ್ಣ ಮೊಹಮ್ಮದ್ ನಲಪಾಡ್ಗೂ ಹತ್ತಿರವಾಗಿದ್ದ. ಬಿಟ್ಕಾಯಿನ್ಗಳನ್ನು ಹ್ಯಾಕ್ ಮಾಡಿದ್ದ ಶ್ರೀಕೃಷ್ಣ ಅವುಗಳನ್ನು ಮುಂಬೈ ಮೂಲದ ವ್ಯಕ್ತಿಯೊಬ್ಬರಿಗೆ ಕಳುಹಿಸಿದ್ದ. ಮುಂಬೈ ಮೂಲದ ಆ ವ್ಯಕ್ತಿಯಿಂದ 10 ಲಕ್ಷ ರೂಪಾಯಿಗಳು ಮೊಹಮ್ಮದ್ ನಲಪಾಡ್ ಅವರ ಖಾತೆಗೆ ವರ್ಗಾವಣೆ ಆಗಿದ್ದವು. ಈ ಹಣ ವರ್ಗಾವಣೆ ಕುರಿತು ಎಸ್ಐಟಿ ತನಿಖೆ ನಡೆಸಿತ್ತು. ತನಿಖೆ ವೇಳೆ ನಲಪಾಡ್ ಹಣವನ್ನ ಮರುಪಾವತಿ ಮಾಡೋದಾಗಿ ಹೇಳಿದ್ರು. ಆದರೆ ಇಲ್ಲಿಯವರೆಗೂ ಆ ಹಣವನ್ನ ಮರುಪಾವತಿ ಮಾಡಿಲ್ಲ. ಇಷ್ಟಾದರೂ ಎಸ್ಐಟಿ ಇಲ್ಲಿಯವರೆಗೂ ಅಂತಿಮ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ನಲಪಾಡ್ ಖಾತೆಗೆ ಹಣ ವರ್ಗಾವಣೆ ಆಗಿದ್ದರೂ ಅವರನ್ನ ಆರೋಪಿಯನ್ನಾಗಿ ಮಾಡಲು ಎಸ್ಐಟಿ ಮೀನಮೇಷ ಎಣಿಸಿತ್ತು. ಹಿರಿಯ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ಎಸ್ಐಟಿ ನಲಪಾಡ್ಗೆ ರಿಲೀಫ್ ನೀಡಿತಾ ಎಂಬ ಅನುಮಾನಗಳು ಈ ಹಿಂದೆ ಮೂಡಿದ್ದವು. ಇದೇ ಬಿಟ್ಕಾಯಿನ್ ಹಗರಣದ ಕುರಿತು ಜಾರಿ ನಿರ್ದೇಶನಾಲಯ ಸಹ ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡಿತ್ತು. ಆ ತನಿಖೆಯ ಭಾಗವಾಗಿಯೇ ಇವತ್ತು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಮೊಹಮ್ಮದ್ ನಲಪಾಡ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ.